ಬೆಳಗಿನ ಬೆಳಕು ನಾಜಿ ವ್ರತ ಭಾಗ 12. ಅರಣ್ಯಕಾಂಡ 6ನೇ ಅಧ್ಯಾಯ 1-21 2 ಜೋಡಿ ಪಾರಿವಾಳದ ಪಕ್ಷಿಗಳು. ಕಳೆದ ಬೆಳಗಿನ ಬೆಳಕಿನಿಂದ ಮುಂದುವರಿಸುತ್ತಾ ನಾಜೀರ್ ವ್ಯಕ್ತಿಯು ಪಕ್ಕದಲ್ಲಿ ಅಕಸ್ಮಾತ್ತಾಗಿ ಮರಣ ಸಂಭವಿಸಿದಾಗ ಆತನು ಮಾಡಿಕೊಂಡಿದ್ದ ನಾಜೀರ್ ಪ್ರತಿಜ್ಞೆಗೆ ಅಡ್ಡಿಯುಂಟಾಗುತ್ತಿತ್ತು ಎಂಬುದನ್ನು ನಾವು ನೋಡಿದೆವು. ಯೆಹೋವನು ಆ ನಾಜೀರ್ ವ್ಯಕ್ತಿಯನ್ನು ಅವಮಾನದಲ್ಲಿ ಬಿಡಲಿಲ್ಲ. ಆತನು ಮರುಸ್ಥಾಪನೆಗಾಗಿ ಒಂದು ಸ್ಪಷ್ಟವಾದ ಮಾರ್ಗವನ್ನು ಒದಗಿಸಿಕೊಟ್ಟನು. 7 ದಿನಗಳ ಕಾಯುವಿಕೆ ಮತ್ತು ಕ್ಷೌರದ ನಂತರ ಆ ನಾಜೀರ್ ವ್ಯಕ್ತಿಯು ಕೆಲಸ ಮುಗಿಯಲಿಲ್ಲ. ನಂತರ ಯೆಹೋವನು 8ನೆಯ ದಿನದ ಹೆಜ್ಜೆಯನ್ನು ಆಜ್ಞಾಪಿಸಿದನು. ಮರುಸ್ಥಾಪನೆ ಎಂದರೆ ಕೇವಲ ಪಾಪವನ್ನು ನಿಲ್ಲಿಸುವುದು ಮಾತ್ರವಲ್ಲ, ಶುದ್ಧವಾದ ಸಮರ್ಪಣೆಯೊಂದಿಗೆ ಯೆಹೋವನ ಬಳಿಗೆ ಮರಳಿ ಬರುವುದು ಎಂಬುದನ್ನು ಇದು ತೋರಿಸುತ್ತದೆ. 8ನೆಯ ದಿನದಲ್ಲಿ ಆ ನಾಜೀರ್ ವ್ಯಕ್ತಿಯು ದೇವದರ್ಶನ ಗುಡಾರದ ದ್ವಾರದ ಬಳಿ ಇರುವ ಯಾಜಕನ ಬಳಿಗೆ ಬರಬೇಕಾಗಿತ್ತು. ಆ ನಾಜೀರ್ ವ್ಯಕ್ತಿಯು ಇದನ್ನು ಏಕಾಂತದಲ್ಲಿ ಅಥವಾ ಖಾಸಗಿಯಾಗಿ ನಿಭಾಯಿಸಲು ಸಾಧ್ಯವಿರಲಿಲ್ಲ. ಪುನಃ ಸ್ಥಾಪನೆಯನ್ನು ಯೆಹೋವನ ಸನ್ನಿಧಿಗೆ ತರಬೇಕಾಗಿತ್ತು. ಆ ನಾಜೀರ್ ವ್ಯಕ್ತಿಯು ಬಹಳ ವಿಶಿಷ್ಟವಾದ ಒಂದು ಅರ್ಪಣೆಯನ್ನು ತಂದನು. 2 ಬೆಳವಕ್ಕಿಗಳು ಅಥವಾ 2 ಪಾರಿವಾಳದ ಮರಿಗಳು. ಇದು ಆಕಸ್ಮಿಕವಾಗಿರಲಿಲ್ಲ. ಶುದ್ಧೀಕರಣ ಪ್ರಕರಣಗಳಿಗಾಗಿ, ಅಂದರೆ ಒಬ್ಬ ವ್ಯಕ್ತಿಗೆ ಶುದ್ಧೀಕರಣ ಮತ್ತು ಹೊಸ ಆರಂಭದ ಅಗತ್ಯವಿರುವಾಗ ಯೆಹೋವನು ಆ ಹಕ್ಕಿಗಳನ್ನು ಆರಿಸಿಕೊಂಡನು. ಬೆಳವಕ್ಕಿ ಪಕ್ಷಿಗಳು ಮಧ್ಯಪ್ರಾಚ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಸಣ್ಣ ವಲಸೆ ಹಕ್ಕಿಯಾಗಿದೆ. ಮೋಶೆಯ ನ್ಯಾಯ ಪ್ರಮಾಣದಲ್ಲಿ ಇದು ಬಲಿಗಾಗಿ ಸ್ವೀಕಾರವಾದ ಹಕ್ಕಿಗಳಲ್ಲಿ ಒಂದಾಗಿತ್ತು. ಆ ಹಕ್ಕಿಗಳು ಸೌಮ್ಯ, ಸರಳ ಮತ್ತು ಹಾನಿಕರವಲ್ಲದ ಹಕ್ಕಿಗಳೆಂದು ಪರಿಗಣಿಸಲಾಗುತ್ತಿತ್ತು. ಈ ಗುಣಲಕ್ಷಣಗಳಿಂದಾಗಿ ಅವು ಪವಿತ್ರತೆ ಮತ್ತು ವಿನಯತೆ ಸೂಕ್ತವಾದ ಸಂಕೇತಗಳಾದವು. ಆಳವಾದ ಪಾಠಗಳನ್ನು ಕಲಿಯಲು ಯೆಹೋವನು ಹೆಚ್ಚಾಗಿ ಸರಳವಾದ ವಸ್ತುಗಳನ್ನು ಆರಿಸಿಕೊಳ್ಳುತ್ತಾನೆ. ಆತನು ಯಾವಾಗಲೂ ಹೋರಿಗಳನ್ನು ಮತ್ತು ಟಗರುಗಳನ್ನು ಕೇಳಲಿಲ್ಲ. ಅನೇಕ ವ್ಯಕ್ತಿಗಳು ಶುದ್ಧೀಕರಣದ ಸಂದರ್ಭಗಳಲ್ಲಿ ಯೆಹೋವನು ಹಕ್ಕಿಗಳಿಗೆ ಅನುಮತಿ ನೀಡಿದನು. ಈ ಮೂಲಕ ಬಲಿಯು ಎಲ್ಲರಿಗೆ ಲಭ್ಯವಾಗುವಂತೆ ಮತ್ತು ವ್ಯಕ್ತಿಯ ಆರ್ಥಿಕ ಹೊರೆಯಿಂದ ನಲುಗದಂತೆ ಮರುಸ್ಥಾಪನೆಯಾಗುವಂತೆ ಅವನು ನೋಡಿಕೊಂಡನು. ಆದುದರಿಂದಲೇ ನಾಜೀರ್ ವ್ಯಕ್ತಿಯು 2 ಹಕ್ಕಿಗಳನ್ನು ತಂದನು. ಆ 2 ಹಕ್ಕಿಗಳು 2 ವಿಭಿನ್ನ ಉದ್ದೇಶಗಳನ್ನು ಹೊಂದಿದ್ದವು. ಒಂದನ್ನು ಪಾಪದ ಅರ್ಪಣೆಗಾಗಿ ಸಮರ್ಪಿಸಲಾಗಿತ್ತು. ಮರಣವು ನಾಜೀರ್ ವ್ರತದ ಪ್ರತಿಜ್ಞೆಗೆ ಅಡ್ಡಿಪಡಿಸುತ್ತಿತ್ತು. ಆದುದರಿಂದ ನಾಜೀರ್ ವ್ಯಕ್ತಿಗೆ ಆ ಅಶುದ್ಧತೆಯಿಂದ ಶುದ್ಧೀಕರಣದ ಅಗತ್ಯವಿತ್ತು. ಇನ್ನೊಂದು ಹಕ್ಕಿಯನ್ನು ದಹನ ಬಲಿಯಾಗಿ ಸಮರ್ಪಿಸಲಾಯಿತು. ಇದು ಸಮರ್ಪಣೆಯನ್ನು ಮರುಸ್ಥಾಪಿಸಿತು. ನ್ಯಾಯ ಪ್ರಮಾಣದಲ್ಲಿ ದಹನ ಬಲಿಯು ಯೆಹೋವನಿಗೆ ಸಂಪೂರ್ಣವಾಗಿ ಸಮರ್ಪಿಸಲ್ಪಟ್ಟ ಜೀವನದ ಬಗ್ಗೆ ಮಾತನಾಡುತ್ತದೆ. ಆದುದರಿಂದ ಈ 2 ಹಕ್ಕಿಗಳು ಒಟ್ಟಾಗಿ ಮರುಸ್ಥಾಪನೆಯಲ್ಲಿರುವ 2 ಅಗತ್ಯಗಳನ್ನು ಸೂಚಿಸುತ್ತದೆ. ಅಶುದ್ಧವಾದದ್ದರಿಂದ ಶುದ್ಧೀಕರಣ ಮತ್ತು ಯೆಹೋವನಿಗೆ ನವೀಕೃತ ಪ್ರತಿಷ್ಠಾಪನೆ. ಮೊದಲು ಮಲಿನತೆ ನಿವಾರಿಸಬೇಕು, ತದನಂತರ ಭಕ್ತಿಯನ್ನು ಮರುಸ್ಥಾಪಿಸಬೇಕು. ಯೆಹೋವನು ಆ ನಾಜೀರ್ ವ್ಯಕ್ತಿಗೆ ಬೆಳವಕ್ಕಿಗಳನ್ನಾಗಲಿ ಅಥವಾ ಪಾರಿವಾಳದ ಮರಿಗಳನ್ನಾಗಲಿ ತರಲು ಅವಕಾಶ ನೀಡಿದನು. ಈ ಅರ್ಪಣೆಗಳು ಪವಿತ್ರವೂ ಮತ್ತು ನಿಷ್ಕಳಂಕವೂ ಆಗಿರಬೇಕಾದ ಕಾರಣ ಪಾರಿವಾಳದ ಮರಿಗಳನ್ನು ಕೇಳಲಾಗಿತ್ತು. ಹಕ್ಕಿಯ ಯೌವನವು ನವೀನತೆ, ಮುಗ್ಧತೆ ಮತ್ತು ಹೊಸ ಆರಂಭವನ್ನು ಚಿತ್ರಿಸುತ್ತದೆ. ಇದು ನಾಜೀರ್ ವ್ಯಕ್ತಿಯ ಪರಿಸ್ಥಿತಿಗೆ ಸರಿಯಾಗಿ ಹೊಂದಿಕೆಯಾಗುತ್ತದೆ, ಏಕೆಂದರೆ ಆ ನಾಜೀರನ ಪ್ರತಿಜ್ಞೆಯು ಮತ್ತೆ ಪ್ರಾರಂಭವಾಗುತ್ತಿತ್ತು. ಅಶುದ್ಧತೆಯು ನಂತರದ ಹಿಂದಿನ ದಿನಗಳು ಲೆಕ್ಕಕ್ಕೆ ಬರುತ್ತಿರಲಿಲ್ಲ ಮತ್ತು ಈಗ ಯೆಹೋವನು ಒಂದು ನವೀಕೃತ ಆರಂಭವನ್ನು ನೀಡುತ್ತಿದ್ದನು. ಆ ಅರ್ಪಣೆಯು ಆ ನವೀಕೃತ ಪವಿತ್ರತೆಗೆ ಹೊಂದಿಕೆಯಾಗುತ್ತಿತ್ತು.
ನಾವು ನೂತನ ಒಡಂಬಡಿಕೆಯ ಅಡಿಯಲ್ಲಿ ಇಂದು ಆ ಹಕ್ಕಿಗಳ ಬಲಿಯನ್ನು ತರುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮತ್ತು ಬೆಳವಕ್ಕಿಗಳೊಂದಿಗೆ ಲೌಕಿಕ ಬಲಿಪೀಠಕ್ಕೆ ಹೋಗುವುದಿಲ್ಲ. ನಾವು ಕ್ರಿಸ್ತನ ಮೂಲಕ ಬರುತ್ತೇವೆ. ಕ್ರಿಸ್ತನೇ ಅಂತಿಮ ಬಲಿ. ಆತನ ರಕ್ತವು ಉತ್ತಮವಾದುಗಳನ್ನು ಮಾಡುತ್ತವೆ. ಆತನ ಪ್ರೀತಿಯ ಮೂಲಕ ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಡುತ್ತವೆ. ಆತನ ಅರ್ಪಣೆಯ ಮೂಲಕ ಯೆಹೋವನು ನ್ಯಾಯವನ್ನು ತೃಪ್ತಿಗೊಳ್ಳುತ್ತದೆ. ಆದುದರಿಂದ ನಾವು ಈ ಬಲಿಗಳನ್ನು ಬಗ್ಗೆ ಓದುವಾಗ ಇವುಗಳನ್ನು ನಾವು ಹೊರಗಿನಿಂದ ಅನುಸರಿಸಬೇಕಾದ ವಿಷಯಗಳೆಂದು ಓದುವುದಿಲ್ಲ. ಬದಲಾಗಿ ಯೆಹೋವನ ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿರುವ ಜ್ಞಾನದ ಪಾಠಗಳೆಂದು ನಾವು ಯೆಹೋವನು ತನ್ನ ಜನರನ್ನು ಹೇಗೆ ಶುದ್ಧೀಕರಿಸಿ ಮರುಸ್ಥಾಪಿಸುತ್ತಾನೆ ಎಂದು ತೋರಿಸುವ ಪಾಠಗಳನ್ನು ಓದುತ್ತೇವೆ. ಆ ದೃಷ್ಟಿಯಲ್ಲಿ ಆ ಸಣ್ಣ ಹಕ್ಕಿಗಳು ಕ್ರಿಸ್ತನ ವಿನಯತೆಯನ್ನು ಕಾಣಲು ನಮ್ಮ ಹೃದಯಗಳಿಗೆ ಸಹಾಯ ಮಾಡುತ್ತವೆ. ಇವು ಹೋರಿಗಳಂತೆ ದೊಡ್ಡ ಪ್ರಾಣಿಗಳಲ್ಲ. ಇವು ಸಣ್ಣ, ಸಾಮಾನ್ಯ ಮತ್ತು ಸೌಮ್ಯವಾದ ಹಕ್ಕಿಗಳು. ಬಲಿ ವ್ಯವಸ್ಥೆಯಲ್ಲಿ ಇವುಗಳನ್ನು ಹೆಚ್ಚಾಗಿ ಬಡವರು ಬಳಸುವ ಅರ್ಪಣೆಯಾಗಿದ್ದವು. ಇದು ಲಭ್ಯತೆ ಮತ್ತು ವಿನಯತೆಯನ್ನು ತೋರಿಸುತ್ತದೆ. ಕ್ರಿಸ್ತನು ಕೂಡ ವಿಧೇಯತೆಯೊಂದಿಗೆ ಬಂದನು. ಆತನು ಲೌಕಿಕ ವೈಭವದಲ್ಲಿ ಬರಲಿಲ್ಲ. ಆತನು ತನ್ನನ್ನು ತಾನೇ ತಗ್ಗಿಸಿಕೊಂಡು ಒಬ್ಬ ಸೇವಕನನ್ನು ರೂಪವನ್ನು ಧರಿಸಿದನು. ಫಿಲಿಪ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-8 ಆತನು ತನ್ನನ್ನು ಶಾಂತನು, ದೀನ ಮನಸ್ಸಿನವನು ಎಂದು ವಿವರಿಸಿಕೊಂಡನು. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 29 ಆತನು ಶ್ರೀಮಂತನಾಗಿದ್ದರೂ ನಮಗಾಗಿ ಬಡವನಾದನು. 2 ಕೊರಿಂಥದವರಿಗೆ 8ನೇ ಅಧ್ಯಾಯ 9 ಈ ರೀತಿಯಲ್ಲಿ ಹಕ್ಕಿಗಳು ಸಣ್ಣತನವನ್ನು ಮೆಸ್ಸಿಯನ ದೀನತೆ ಮತ್ತು ವಿಧೇಯತೆಗೆ ಹೊಂದಿಕೆಯಾಗುತ್ತದೆ. ಬೆಳವಕ್ಕಿಗಳು ಸೌಮ್ಯತೆಯು ಮೆಸ್ಸಿಯನ ಮತ್ತು ಸೌಮ್ಯ ಸ್ವಭಾವವನ್ನು ಹೊಂದಿಕೆಯಾಗುತ್ತದೆ. ನ್ಯಾಯ ಪ್ರಮಾಣವು ಹೆಚ್ಚಾಗಿ ಪಾರಿವಾಳಗಳನ್ನು ಸೌಮ್ಯತೆ ಮತ್ತು ಮೃದುತ್ವಕ್ಕೆ ಹೋಲಿಕೆಯಾಗುತ್ತದೆ. ಕ್ರಿಸ್ತನು ತನ್ನ ಶಿಷ್ಯರಿಗೆ ಪಾರಿವಾಳಗಳಂತೆ ಸೌಮ್ಯತೆ ಉಳ್ಳವರಾಗಿ ಹೇಳಿದನು. ಯೆಹೋವನು ಸೇವಕನು ಜಜ್ಜಿದ ನಾಳವನ್ನು ಮುರಿಯುವುದಿಲ್ಲ ಮತ್ತು ಹಾರಿ ಹೋಗುತ್ತಿರುವ ಬತ್ತಿಯನ್ನು ಹಾರಿಸುವುದಿಲ್ಲ ಎಂದು ಪ್ರವಾದಿಗಳು ಹೇಳಿದರು. ಯೆಶಾಯ ಬರೆದ ಪತ್ರಿಕೆ 42ನೇ ಅಧ್ಯಾಯ 2-3 ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 19-20 ಕ್ರಿಸ್ತನು ಸೌಮ್ಯವಾಗಿ ಬಂದನು, ಕಠಿಣವಾಗಿ ಅಲ್ಲ, ಮತ್ತು ಆತನ ನೊಗವು ಮೃದುವಾಗಿದೆ ಹಾಗೂ ಹೊರೆಯು ಹಗುರವಾಗಿದೆ. ಆತನು ಗದರಿಸಲು ಸತ್ಯ ಮತ್ತು ನೀತಿಯಲ್ಲಿ ಗದರಿಸಿದನೇ ಹೊರತು ಕ್ರೂರ ಕೋಪದಿಂದಲ್ಲ. ಆದುದರಿಂದ ಕಟುಕದ ಹಕ್ಕಿಯು ನಮಗೆ ದುರ್ಬಲರ ಮತ್ತು ಪಶ್ಚಾತ್ತಾಪ ಪಡುವವರ ಕಡೆಗಿನ ಕ್ರಿಸ್ತನ ಮೃದುತ್ವವನ್ನು ನೆನಪಿನಲ್ಲಿಡಲು ಸಹಾಯ ಮಾಡುತ್ತದೆ. ಈ ಹಕ್ಕಿಗಳು ಪವಿತ್ರತೆಯ ಚಿತ್ರಣಕ್ಕೂ ಸೂಕ್ತವಾಗಿವೆ. ಪ್ರತಿಯೊಂದು ಹಕ್ಕಿಯನ್ನು ಯೆಹೋವನ ಬಲಿಪೀಠದ ಮೇಲೆ ಅರ್ಪಿಸಲು ಸಾಧ್ಯವಿರಲಿಲ್ಲ. ಕೇವಲ ಕೆಲವು ಹಕ್ಕಿಗಳನ್ನು ಮಾತ್ರ ಸ್ವೀಕರಿಸಲಾಗುತ್ತಿತ್ತು ಮತ್ತು ಅವುಗಳನ್ನು ಶುದ್ಧವೆಂದು ಪರಿಗಣಿಸಲಾಗುತ್ತಿತ್ತು. ಇದು ಕ್ರಿಸ್ತನ ಪಾಪರಹಿತೆಯನ್ನು ಕಡೆಗೆ ನಮ್ಮನ್ನು ನಡೆಸುತ್ತದೆ. ಆತನು ಪವಿತ್ರನು, ನಿರುಪದ್ರವಿಯೂ ಮತ್ತು ಅಶುದ್ಧತೆ ಇಲ್ಲದವನು. ಇಬ್ರಿಯನು ಬರೆದ ಪತ್ರಿಕೆ 7ನೇ ಅಧ್ಯಾಯ 26 ಆತನಲ್ಲಿ ಪಾಪವಿರಲಿಲ್ಲ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21 ಆತನು ಯೆಹೋವನನ್ನು ಸ್ವೀಕರಿಸುವ ಕಳಂಕವಿಲ್ಲದ ಅರ್ಪಣೆಯಾಗಿದ್ದಾನೆ. ಇತರ ಹಕ್ಕಿಗಳಿಂದ ಈ ಹಕ್ಕಿಗಳನ್ನು ಆರಿಸಿಕೊಂಡಂತೆಯೇ ಕ್ರಿಸ್ತನು ಎಲ್ಲ ಮನುಷ್ಯರೊಳಗಿಂದ ಪರಿಪೂರ್ಣ ನೀತಿವಂತನಾಗಿ ಆರಿಸಲ್ಪಟ್ಟಿದ್ದಾನೆ. ನಾಜೀರ್ ವ್ಯಕ್ತಿಯು ಅಶುದ್ಧತೆಗಾಗಿ ಯೆಹೋವನು ಕುರಿಮರಿ ಅಥವಾ ಹೋರಿ ಅಥವಾ ಆಡನ್ನು ಏಕೆ ಕೇಳಲಿಲ್ಲ ಎಂದು ಕೆಲವರು ಕೇಳಬಹುದು. ದೊಡ್ಡ ಪ್ರಾಣಿಗಳನ್ನು ಹೆಚ್ಚಾಗಿ ಸಾರ್ವಜನಿಕ ಬಲಿಗಳಿಗಾಗಿ ಬಳಸಲಾಗುತ್ತಿತ್ತು.
ಆದರೆ ವೈಯಕ್ತಿಕ ಶುದ್ಧೀಕರಣ ಪ್ರಕರಣಗಳಿಗೆ ಅಕ್ಕಿಗಳನ್ನು ಅನುಮತಿಸಲಾಗುತ್ತಿತ್ತು ಎಂದು ನ್ಯಾಯ ಪ್ರಮಾಣ ತೋರಿಸುತ್ತದೆ. ಬಡವರ ಶುದ್ಧೀಕರಣದಲ್ಲಿ ಯಾಜಕಕಾಂಡ 5ನೇ ಅಧ್ಯಾಯ 7ನೇ ವಾಕ್ಯ, ಹೆರಿಗೆಯ ನಂತರ ಶುದ್ಧೀಕರಣದಲ್ಲಿ ಯಾಜಕಕಾಂಡ 12ನೇ ಅಧ್ಯಾಯ 8ನೇ ವಾಕ್ಯ ಮತ್ತು ಕುಷ್ಠರೋಗಿಗಳ ಶುದ್ಧೀಕರಣದಲ್ಲಿ ಯಾಜಕಕಾಂಡ 14ನೇ ಅಧ್ಯಾಯ 22ನೇ ವಾಕ್ಯಗಳು ಅಕ್ಕಿಗಳ ಅರ್ಪಣೆಯನ್ನು ಕಂಡುಬರುತ್ತವೆ. ಯೆಹೋವನ ಮರುಸ್ಥಾಪನೆಯು ಎಲ್ಲರಿಗೂ ಲಭ್ಯವಿತ್ತು ಎಂಬುದು ಇದರಿಂದ ತಿಳಿದು ಬರುತ್ತದೆ. ಒಬ್ಬ ವ್ಯಕ್ತಿಯ ಮೇಲೆ ಭಾರವಾದ ಆರ್ಥಿಕ ಹೊರೆಯನ್ನು ಹಾಕದೆಯೇ ವೈಯಕ್ತಿಕ ಶುದ್ಧೀಕರಣಕ್ಕೆ ಆತನು ದಾರಿಯನ್ನು ಮಾಡಿದನು. ಅದೇ ರೀತಿಯಲ್ಲಿ ಕ್ರಿಸ್ತನ ಬಳಿಯು ಕೇವಲ ಶ್ರೀಮಂತರಿಗೆ ಅಥವಾ ಬಲಿಷ್ಠರಿಗೆ ಮಾತ್ರವಲ್ಲ, ಪಶ್ಚಾತ್ತಾಪದೊಂದಿಗೆ ಬರುವ ಪ್ರತಿಯೊಬ್ಬರಿಗೂ ಆತನು ತೆರೆದ ಬಾಗಿಲನ್ನಾಗಿದ್ದಾನೆ. ಬೆಳವಕ್ಕಿಯಲ್ಲಿ ಒಂದು ಮೃದುವಾದ ಚಿತ್ರಣವಿದೆ. ನ್ಯಾಯ ಪ್ರಮಾಣದಲ್ಲಿ ಬೆಳವಕ್ಕಿಯನ್ನು ಮೃದುವಾದ ಮತ್ತು ನಿಷ್ಠವಾದ ಸ್ವಭಾವದ ಅಕ್ಕಿ ಎಂದು ಚಿತ್ರಿಸಲಾಗಿದೆ. ಇದು ಬಾಂಧವ್ಯ ಮತ್ತು ನಂಬಿಗಸ್ತಿಕೆಯ ಅಕ್ಕಿಯಾಗಿ ಕಂಡುಬರುತ್ತದೆ ಮತ್ತು ಅರ್ಪಣೆಗಳಲ್ಲಿ ಸ್ವೀಕಾರಾರ್ಹತೆಗೆ ಸಂಬಂಧಿಸಿದೆ. ಇದು ಯೆಹೋವನ ಚಿತ್ತಕ್ಕೆ ಕ್ರಿಸ್ತನ ನಂಬಿಗಸ್ತ ಸಮರ್ಪಣೆಯನ್ನು ತೋರಿಸುತ್ತದೆ. ತನ್ನನ್ನು ಕಳುಹಿಸಿದವನ ಚಿತ್ತವನ್ನೇ ಮಾಡುವುದೇ ತನ್ನ ಆಹಾರ ಎಂದು ಕ್ರಿಸ್ತನು ಹೇಳಿದನು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಾಕ್ಯ. ಯೆಹೋವನ ಚಿತ್ತವನ್ನು ಮಾಡಲು ಆನಂದಿಸುವವರ ಬಗ್ಗೆ ಕೀರ್ತನೆಗಳು ಮಾತನಾಡುತ್ತವೆ. ಕೀರ್ತನೆ 40ನೇ ಅಧ್ಯಾಯ 7-8 ಮತ್ತು ಇಬ್ರಿಯ ಪತ್ರಿಕೆಯು ಈ ವಿಧೇಯತೆಯನ್ನು ಕ್ರಿಸ್ತನಿಗೆ ಅನ್ವಯಿಸುತ್ತದೆ. ಇಬ್ರಿಯನು ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಾಕ್ಯ. ಕ್ರಿಸ್ತನ ಸಮರ್ಪಣೆಯು ಬಲವಂತವಾಗಿರಲಿಲ್ಲ, ಅದು ಸ್ವಯಂ ಪ್ರೇರಿತವಾಗಿತ್ತು, ಅದು ನಂಬಿಗಸ್ತವಾಗಿತ್ತು, ಅದು ಪರಿಪೂರ್ಣವಾಗಿತ್ತು. ಆದುದರಿಂದ 8ನೇ ದಿನದ ಅರ್ಪಣೆಯನ್ನು ನಮಗೆ ನೂತನ ಸೃಷ್ಟಿಯ ಬಲವಾದ ಪಾಠವನ್ನು ಕಲಿಸುತ್ತದೆ. ಸಮರ್ಪಣೆಗೆ ಅಡ್ಡಿಯಾದಾಗ ಯೆಹೋವನು ಮರಳಿ ಬರಲು ದಾರಿಯನ್ನು ಒದಗಿಸುತ್ತಾನೆ. ಅಲ್ಲಿ ಶುದ್ಧೀಕರಣವಿದೆ ಮತ್ತು ನವೀಕೃತ ಸಮರ್ಪಣೆ ಇದೆ. ನಾವು ಅಶುದ್ಧತೆಯಲ್ಲಿಯೇ ಉಳಿಯುವುದಿಲ್ಲ, ನಾವು ಅವಮಾನದಲ್ಲಿಯೇ ಇರುವುದಿಲ್ಲ. ನಾವು ಕ್ರಿಸ್ತನ ಮೂಲಕ ಯೆಹೋವನ ಬಳಿಗೆ ಬರುತ್ತೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇವೆ, ನಾವು ಶುದ್ಧೀಕರಿಸಲ್ಪಡುತ್ತೇವೆ ಮತ್ತು ಮತ್ತೆ ಪ್ರಾರಂಭಿಸುತ್ತೇವೆ. ಯೆಹೋವನು ಪವಿತ್ರನು ಮತ್ತು ಆತನು ಕರುಣಾಮಯಿಯೂ ಹೌದು. ಆತನು ಪಶ್ಚಾತ್ತಾಪ ಪಡುವವರನ್ನು ಮರುಸ್ಥಾಪಿಸುತ್ತಾನೆ ಮತ್ತು ವ್ರತವನ್ನು ನವೀಕರಿಸುತ್ತಾನೆ. ನಾಳೆ ನಾವು ಪಾರಿವಾಳದ ಮರಿಯ ಬಗ್ಗೆ ಮತ್ತು ಈ ಮರುಸ್ಥಾಪನೆಯ ಅರ್ಪಣೆಯಲ್ಲಿ ಯೆಹೋವನು ಅದರ ಹೆಸರನ್ನು ಏಕೆ ಸ್ಪಷ್ಟವಾಗಿ ಹೆಸರಿಸಿದ್ದಾನೆ ಎಂಬುದರ ಬಗ್ಗೆ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಪರಲೋಕದ ತಂದೆಯೇ, ಅಶುದ್ಧರಾದವರಿಗೆ ಪುನಃಸ್ಥಾಪನೆಯ ಮಾರ್ಗವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ನಿನ್ನ ಮುಂದೆ ಸ್ವೀಕರಿಸಲ್ಪಟ್ಟ ಶುದ್ಧ ಹಾಗೂ ಸೌಮ್ಯವಾದ ಅರ್ಪಣೆಯಾದ ಕ್ರಿಸ್ತನ ಬಲಿಗಾಗಿ ನಿನಗೆ ವಂದನೆಗಳು. ಪಾಪವು ನಮ್ಮ ಸಮರ್ಪಣೆಯನ್ನು ಅಡ್ಡಿಪಡಿಸಿದಾಗ ನಮ್ಮ ಹೃದಯಗಳನ್ನು ಶುದ್ಧೀಕರಿಸು ಮತ್ತು ಪವಿತ್ರತೆಯಲ್ಲಿ ಮತ್ತೆ ನಡೆಯಲು ನಮ್ಮ ಭಕ್ತಿಯನ್ನು ನವೀಕರಿಸು. ನಾವು ಅವಮಾನದಲ್ಲಿ ಅಡಗಿಕೊಳ್ಳದಂತೆ ಪಾಪದ ಒಪ್ಪಿಗೆ ಮತ್ತು ಪಶ್ಚಾತ್ತಾಪದೊಂದಿಗೆ ನಿನ್ನ ಬೆಳಕಿನೊಳಗೆ ಬರಲು ನಮಗೆ ಕಲಿಸು. ನಮಗೆ ದೀನ ಸ್ವಭಾವವನ್ನು, ಶುದ್ಧ ಮನಸ್ಸಾಕ್ಷಿಯನ್ನು ಮತ್ತು ನಿನ್ನ ಚಿತ್ತವನ್ನು ಪ್ರೀತಿಸುವ ನಿಷ್ಠಾವಂತ ಹೃದಯವನ್ನು ನೀಡು. ನಮ್ಮ ಜೀವನವು ದಿನದಿನವೂ ನೂತನವಾಗಲಿ ಮತ್ತು ಕ್ರಿಸ್ತನ ಮಹಿಮೆಯು ನಮ್ಮಲ್ಲಿ ಸದಾಕಾಲ ಗೋಚರವಾಗಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.